In this video, let us discuss one small problem. Just go through the problem. PQR Limited issued 7,000 equity shares of rupees 10 each at a premium of rupees 1 per share for the purpose of redemption of preference shares. There were 5,000 7% redeemable preference shares of rupees 20 each to be redeemed at a premium of 10%. The balance required for redemption was provided out of profit and loss account. Journalize the above transaction. So this is the problem. In this problem, the points to be noted are first, ಯಾವೆಲ್ಲ ಪಾಯಿಂಟನ್ನು ಇಲ್ಲಿ ನೋಟ್ ಮಾಡಬೇಕು ಅಂತ ಹೇಳಿದರೆ, what is the fresh issue of shares? So for the purpose of redemption of preference shares, the company will issue 7,000 equity shares of rupees 10 each at a premium of rupees 1 per share. So ಇದು ಯಾವುದು ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಏನು ಮಾಡ್ತಾರೆ, ರಿಡೆಂಪ್ಷನ್ ಮಾಡೋ ಪರ್ಪಸ್ಗೋಸ್ಕರ ಕಂಪನಿ 7,000 ಇಕ್ವಿಟಿ ಶೇರ್ಸನ್ನು ಫ್ರೆಶ್ ಆಗಿ ಜನರಲ್ ಪಬ್ಲಿಕ್ಕಿಗೆ ಅವರು ಇಶ್ಯೂ ಮಾಡ್ತಾರೆ. ಆ್ಯಂಡ್ ದೋಸ್ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಎ ಫೇಸ್ ವ್ಯಾಲ್ಯೂ ಆಫ್ rupees 10 each, but they will issue at a premium of rupees 1 per share. Means they will collect 11 rupees per share on 7,000 shareholders. So there were 5,000 7% redeemable preference shares of rupees 20 per share. So this is the redeemable preference share capital. ಈ ಶೇರ್ಸನ್ನು ನಾವೀಗ ರಿಡೀಮ್ ಮಾಡಲಿಕ್ಕಿರೋದು. ಸೊ ಎಷ್ಟು ರಿಡೀಮ್ ಮಾಡಲಿಕ್ಕಿರುವಂತಹ ಪ್ರಿಫರೆನ್ಸ್ ಶೇರ್ಸ್ 5,000 7% ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ನಾವೀಗ ರಿಡೀಮ್ ಮಾಡಬೇಕು. ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ ದೋಸ್ ಶೇರ್ಸ್ ವರ್ 20 ಪರ್ ಶೇರ್. 5,000 ಶೇರ್ಸ್ ಆಫ್ rupees 20 ಪರ್ ಶೇರ್. ಆ ಶೇರ್ಸನ್ನು ಎಷ್ಟು ಪ್ರೀಮಿಯಮ್ಗೆ ರಿಡೀಮ್ ಮಾಡ್ತಾರೆ? ಅಟ್ 10%. ಸೊ 5,000 ಶೇರ್ಸ್ ಇಂಟು rupees 20 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 1 lakh rupees. 1 lakh rupees ಪ್ಲಸ್ 10% ಪ್ರೀಮಿಯಮ್. ಸೊ ಟೋಟಲ್ ಎಷ್ಟು ಅಮೌಂಟ್ ಬೇಕಾಗುತ್ತೆ? 1 lakh ಟುವರ್ಡ್ಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ 10% ಅಂತ ಹೇಳಿದರೆ 10,000 ಟುವರ್ಡ್ಸ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. The balance required for redemption was provided out of profit. ನಮಗೆ ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ನ ಪ್ರೊಸೀಡ್ಸ್ ಸಾಕಾಗಿಲ್ಲ ಅಂದರೆ ರಿಡಂಪ್ಷನ್ ಮಾಡಲಿಕ್ಕೆ, ಆಗ ನಾವು ಏನು ಮಾಡ್ಬೋದು? ಸೊ ಕಂಪನಿಯಲ್ಲಿ ಬೇಕಾದಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಇದೆ. ಸೊ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಅಂದರೆ ಡಿವಿಸಿಬಲ್ ಪ್ರಾಫಿಟಿಂದ ಹಣವನ್ನು ತೆಗಿಬೋದು. ಇಲ್ಲಿ ನಮಗೆ ಯಾವೆಲ್ಲ ಪಾಯಿಂಟ್ ಬೇಕು ಅಂತೇಳಿ, ಸೊ ಇನ್ ದಿಸ್ ಪ್ರಾಬ್ಲಮ್ ದೆರ್ ಇಸ್ ನೋ ಎನಿ ಸೇಲ್ ಆಫ್ ಅಸೆಟ್. ಯಾವುದೇ ಅಸೆಟ್ ಸೇಲ್ ಆಗಿಲ್ಲ. ಮತ್ತು ದೆರ್ ಇಸ್ ನೋ ಎನಿ ಕ್ವಶನ್ ಆಫ್ ಕನ್ವರ್ಷನ್ ಆಫ್ ಪಾರ್ಟ್ಲಿ ಪೇಡ್ ಶೇರ್ಸ್ ಇಂಟು ಫುಲ್ಲಿ ಪೇಡ್ ಶೇರ್ಸ್, ಬಿಕಾಸ್ ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಫುಲ್ಲಿ ಪೇಡ್ ಶೇರ್ಸ್ ಓನ್ಲಿ. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅದು ಫುಲ್ಲಿ ಪೇಡ್ ಆಗೇ ಇದೆ. ಅದರಿಂದ ಅದನ್ನು ನಾವು ಪುನಃ ಅನ್ಕಾಲ್ಡ್ ಅಮೌಂಟನ್ನು ನಾವು ರಿಸೀವ್ ಮಾಡುವ ಯಾವ ಪ್ರಶ್ನೆ ಕೂಡ ಇಲ್ಲ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಶೇರ್ಸ್ ವಿಲ್ ಬಿ ರಿಡೀಮ್ಡ್ ಎಟ್ ಪ್ರೀಮಿಯಮ್. ಇಲ್ಲಿ ಪ್ರೀಮಿಯಮಲ್ಲಿ ಶೇರ್ಸನ್ನು ರಿಡೀಮ್ ಮಾಡಬೇಕಾಗತ್ತೆ. ಅದರಿಂದ ನಾವು ನೋಡಬೇಕು ಪ್ರೀಮಿಯಮ್ ಅಮೌಂಟು ಎಷ್ಟು ಕೊಡಬೇಕು ಅಂತೇಳಿ. ಸೊ ನಾನು ಆಗಲೇ ಹೇಳಿದೆ, ಟೋಟಲ್ ನಂಬರ್ ಆಫ್ ಶೇರ್ಸ್ ಟು ಬಿ ರಿಡೀಮ್ಡ್ 5,000. ಸೊ ಶೇರ್ ಪ್ರೈಸ್ 20, ಅದನ್ನು 10%ಗೆ ನಾವು 10% ಪ್ರೀಮಿಯಮಲ್ಲಿ ಕೊಡ್ತೇವೆ. 5,000 ಇಂಟು 20 ಅಂದರೆ 1 lakh rupees ಆಗುತ್ತೆ. ಸೊ 1 lakh rupees ಮೇಲೆ 10% ಅಂತ ಹೇಳಿದರೆ 10,000 ಆಗುತ್ತೆ. ಸೊ 10,000 ಟೋಟಲ್ ಪ್ರೀಮಿಯಮ್ ಟು ಬಿ ಪೇಯ್ಡ್ ಟುವರ್ಡ್ಸ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಈಗ 10,000ಅನ್ನು ಎಲ್ಲಿಂದ ಕೊಡ್ಬೋದು? ಸೇ ಒನ್ ಪಾಯಿಂಟ್ ಟು ಬಿ ನೋಟೆಡ್, ರಿಡೆಂಪ್ಷನ್ ಮಾಡುವಾಗ ಏನಾದರೂ ಪ್ರೀಮಿಯಮ್ ಅಮೌಂಟು ನೀವು ಕೊಡೋದಿದ್ರೆ, ಆ ಪ್ರೀಮಿಯಮ್ ಅಮೌಂಟನ್ನು ನೀವು ಐದರ್ ಯು ಕ್ಯಾನ್ ಪ್ರೊವೈಡ್ ಇಟ್ ಔಟ್ ಆಫ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಆರ್ ಯು ಕ್ಯಾನ್ ಪ್ರೊವೈಡ್ ಇಟ್ ಔಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್. ಫಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಥವಾ ಶೇರ್ ಪ್ರೀಮಿಯಮ್ ಅಮೌಂಟ್ ಇದೆ ಅಂತ ನೋಡಬೇಕು. ಆಲ್ರೆಡಿ ಪ್ರಾಬ್ಲಮಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಬ್ಯಾಲೆನ್ಸ್ ಇದ್ದರೆ ಓಕೆ, ಅಥವಾ ಏನಾದರೂ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಇದ್ದರೆ ಶೇರ್ಸನ್ನು ಇಶ್ಯೂ ಮಾಡುವಾಗ ಅವರು ಏನಾದರೂ ಪ್ರೀಮಿಯಮ್ ಅಮೌಂಟ್ ಕಲೆಕ್ಟ್ ಮಾಡಿದರೆ ಆ ಪ್ರೀಮಿಯಮ್ ಅಮೌಂಟ್ ಎಷ್ಟಿದೆ ಅಂತ ನೋಡಬೇಕು. ಆ ಅಮೌಂಟ್ ಸಾಕಾಗಿಲ್ಲ ಅಂದರೆ ಉಳಿದ ಅಮೌಂಟನ್ನು ನಾವು ಡಿವಿಸಿಬಲ್ ಪ್ರಾಫಿಟಿಂದ ಟ್ರಾನ್ಸ್ಫರ್ ಮಾಡಬೇಕು. ನಾನು ಹೇಳಿದೆ 10,000 ನಮಗೀಗ ಪ್ರೀಮಿಯಮ್ ಕೊಡಬೇಕು. ಆ 10,000ಅನ್ನು ಎಲ್ಲಿಂದ ಕೊಡಬೇಕು? ಫಸ್ಟು ನಮಗೆ ಫ್ರೆಶ್ ಶೇರ್ಸನ್ನು ಇಶ್ಯೂ ಮಾಡುವಾಗ ನಾವು ಶೇರ್ ಪ್ರೀಮಿಯಮ್ ಕಲೆಕ್ಟ್ ಮಾಡಿದ್ದೇವೆ. ಎಷ್ಟು ಫ್ರೆಶ್ ಶೇರ್ಸ್ ಇಶ್ಯೂ ಮಾಡಿದ್ದಾರೆ ನೋಡಿ, ಇಲ್ಲಿ ಫಸ್ಟ್ ಸೆಂಟೆನ್ಸ್ 7,000 ಇಕ್ವಿಟಿ ಶೇರ್ಸನ್ನು ₹1 per ಶೇರ್ ಥರ ಏನು ಮಾಡಿದ್ದಾರೆ?
ಅವರು ಇಶ್ಯೂ ಮಾಡಿದ್ದಾರೆ. ಅಂದರೆ 7,000 ರುಪೀಸನ್ನು ಅವ್ರು ಏನು ಮಾಡಿದ್ದಾರೆ, ಪ್ರೀಮಿಯಂ ರೂಪದಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನಮಗೀಗ 10,000 ರುಪೀಸ್ ಕೊಡಬೇಕು ಪ್ರೀಮಿಯಂ ರೂಪದಲ್ಲಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ನಾವು ನಮ್ಮ ಕೈಯಲ್ಲಿರುವಂಥ ಶೇರ್ ಪ್ರೀಮಿಯಂ ಅಮೌಂಟ್ 7,000 ಮಾತ್ರ. ಈಗ ಉಳಿದ 3,000 ರುಪೀಸನ್ನು ನಾವು ಎಲ್ಲಿಂದ ಕೊಡ್ತೇವೆ? ವಿ ವಿಲ್ ಪ್ರೊವೈಡ್ ಇಟ್ ಔಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ನೋಡಿ. ಇದು ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು CRR ಅಕೌಂಟ್, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ನಾನು ಹೇಳಿದೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಯಾವ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿದರೆ, ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಕೊಡಬೇಕು, ಅದು ಶೇರ್ ಕ್ಯಾಪಿಟಲ್ ಮಾತ್ರ, ಪ್ರೀಮಿಯಂ ಬರೋದಿಲ್ಲ. ಅದನ್ನು ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸಿಂದ ಕೊಡದಿದ್ದರೆ, ಏನಾದರೂ ಡಿವಿಸಿಬಲ್ ಪ್ರಾಫಿಟಿಂದ ಕೊಟ್ಟಿದ್ದರೆ, ಎಷ್ಟು ಡಿವಿಸಿಬಲ್ ಪ್ರಾಫಿಟಿಂದ ಅಮೌಂಟನ್ನು ಕೊಡ್ತೇವೋ ಅಷ್ಟು ಅಮೌಂಟನ್ನು ನಾವು CRR ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನಮಗೆ ಎಷ್ಟು ಅಮೌಂಟ್ ಬೇಕು ಆ್ಯಕ್ಚುಲಿ ಪೇಮೆಂಟ್ ಮಾಡಲಿಕ್ಕೆ? 1,00,000 ರುಪೀಸ್ ಬೇಕು. ಸೊ 1,00,000 ಅಂತ ಹೇಳಿದರೆ ಎಷ್ಟು ಶೇರ್ಸ್? 5,000 ಶೇರ್ಸ್ ಆಫ್ ರುಪೀಸ್ 20 ಈಚ್. 5,000 ಶೇರ್ಸ್ ಆಫ್ ರುಪೀಸ್ 20 ಈಚ್ ಅಂತ ಹೇಳಿದರೆ 1,00,000 ವರ್ತಿದ್ದು ಶೇರ್ಸನ್ನು ನಾವೇನು ಮಾಡಬೇಕು, ಈಗ ರಿಡೀಮ್ ಮಾಡಬೇಕು. ಇಲ್ಲಿ ಪ್ರೀಮಿಯಮನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. CRR ಕ್ಯಾಲ್ಕುಲೇಷನ್ ಮಾಡುವಾಗ ಪ್ರೀಮಿಯಂ ಅಮೌಂಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಅದು ಪ್ಯೂರ್ ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ಸೊ 5,000 ಪ್ರಿಫರೆನ್ಸ್ ಶೇರ್ಸ್ ಇಂಟು ರುಪೀಸ್ 20, 1,00,000 ರುಪೀಸ್ ಬೇಕು. ಅದರಲ್ಲಿ ನಮಗೆ ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಎಷ್ಟು? 70,000. ಇಲ್ಲಿ ಕೂಡ ಫ್ರೆಶ್ ಇಶ್ಯೂ ಮಾಡುವಾಗ ಏನಾದರೂ ಪ್ರೀಮಿಯಮನ್ನು ನಾವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ಆ ಪ್ರೀಮಿಯಂ ಅಮೌಂಟನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡುವ ಹಾಗೆ ಇಲ್ಲ. ಸೊ 7,000 ಶೇರ್ಸನ್ನು ನಾವು ₹10 ಪರ್ ಶೇರ್ಗೆ ಇಶ್ಯೂ ಮಾಡಿದ್ದೇವೆ. ಸೊ 70,000 ರುಪೀಸ್ ಸಿಕ್ಕಿದೆ. ಉಳಿದ ಅಮೌಂಟ್ ಎಷ್ಟು? 30,000. ಆ 30,000ಅನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಪ್ರೊವೈಡ್ ಮಾಡಬೇಕು. ಏನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಪ್ರೊವೈಡ್ ಮಾಡ್ತೇವೋ ಆ ಅಮೌಂಟನ್ನೇ ನಾವು CRRಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ 2 ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡಬೇಕು. ಒಂದು, ರಿಡಮ್ಷನ್ ಮಾಡುವಾಗ ಪ್ರೀಮಿಯಮಲ್ಲಿ ರಿಡಮ್ಷನ್ ಮಾಡಬೇಕು, ಆ ಪ್ರೀಮಿಯಂ ಅಮೌಂಟನ್ನು ಎಲ್ಲಿಂದ ಎಲ್ಲ ಕೊಡಬೇಕು ಅಂತೇಳಿ. ಇನ್ನೊಂದು, CRR ಅಕೌಂಟಿಗೆ ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ. ಈಗ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡುವ. ಫಸ್ಟ್ ಎಂಟ್ರಿ, ಯೂಶ್ವಲಿ ನಮ್ಮ ಫಸ್ಟ್ ಸ್ಟೆಪ್ಪಲ್ಲಿ ಏನು ಎಂಟ್ರಿ ಇದೆ ಅಂತ ಹೇಳಿದರೆ, ಫಾರ್ ರಿಸೀವಿಂಗ್ ದ ಅನ್ಕಾಲ್ಡ್ ಅಮೌಂಟ್ ಇಫ್ ದ ಶೇರ್ಸ್ ಆರ್ ಪಾರ್ಟ್ಲಿ ಪೇಡ್. ಬಟ್ ಆ ಪ್ರಶ್ನೆ ಇಲ್ಲಿ ಬರೋದಿಲ್ಲ, ಯಾಕೆಂದರೆ ಶೇರ್ಸ್ ಆರ್ ಫುಲ್ಲಿ ಪೇಡ್ ಶೇರ್ಸ್. ಸೆಕೆಂಡ್ ಎಂಟ್ರಿ ಫಾರ್ ದ ಸೇಲ್ ಆಫ್ ಅಸೆಟ್, ಅದು ಇಲ್ಲಿ ಇಲ್ಲ, ಸೇಲ್ ಆಫ್ ಅಸೆಟ್ ಕೂಡ ಇಲ್ಲ. ಸೊ ದೇರ್ಫೋರ್ ನಾವು ಏನು ಮಾಡ್ತೇವೆ, ನಾವು ಡೈರೆಕ್ಟ್ ಥರ್ಡ್ ಎಂಟ್ರಿ ಪಾಸ್ ಮಾಡ್ತೇವೆ ಫಾರ್ ದ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಸೊ ಶೇರ್ಸನ್ನು ಫ್ರೆಶ್ ಆಗಿ ಇಶ್ಯೂ ಮಾಡುವಾಗ, ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ನಾವು ಏನು ಮಾಡ್ತೇವೆ, ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಕೊಡ್ತೇವೆ. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನಾವು ಏನು ಮಾಡ್ತೇವೆ, ಶೇರ್ಸನ್ನು ಪ್ರೀಮಿಯಮಲ್ಲಿ ನಾವು ಇಶ್ಯೂ ಮಾಡ್ತೇವೆ, ಅದಕ್ಕೋಸ್ಕರ ಸೊ ಶೇರ್ ಪ್ರೀಮಿಯಂ ಅಕೌಂಟಿಗೆ ನಾವು ಕ್ರೆಡಿಟ್ ಕೊಡಬೇಕು. ಸೊ ಟೋಟಲ್ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ 7,000 ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. 7,000 ಶೇರ್ಸ್ ಇಂಟು ₹10 ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. 7,000 ಇಂಟು ₹1 ಅದು ಪ್ರೀಮಿಯಂ, ಅದನ್ನು ನಾವು ಶೇರ್ ಪ್ರೀಮಿಯಂಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಟೋಟಲ್ 77,000 ರುಪೀಸ್ ಕ್ಯಾಶ್ ಫಾರ್ಮಲ್ಲಿ ನಾವು ರಿಸೀವ್ ಮಾಡ್ತೇವೆ. ನೆಕ್ಸ್ಟ್ ಎಂಟ್ರಿ, ರಿಡಮ್ಷನ್ ಮಾಡುವಾಗ ನಾವು ಪ್ರೀಮಿಯಂ ಪ್ರೊವೈಡ್ ಮಾಡಬೇಕು, ಅದು ಎಲ್ಲಿಂದೆಲ್ಲ ಪ್ರೊವೈಡ್ ಮಾಡ್ತೇವೆ. ಸೊ ಟೋಟಲ್ ನಮಗೆ ಪ್ರೀಮಿಯಂ ಪ್ರೊವೈಡ್ ಮಾಡಲಿಕ್ಕಿರೋದು 10,000. ಆ 10,000ಅಲ್ಲಿ 7,000 ನಮಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಫ್ರೆಶ್ ಇಶ್ಯೂ, ಶೇರ್ಸನ್ನು ಫ್ರೆಶ್ ಇಶ್ಯೂ ಮಾಡುವಾಗ ನಮಗೆ 7,000 ನಾವು ಸೆಕ್ಯೂರಿಟಿ ಪ್ರೀಮಿಯಂ ರಿಸೀವ್ ಮಾಡಿದ್ದೇವೆ ನೋಡಿ ಫಸ್ಟ್ ಎಂಟ್ರಿಯಲ್ಲಿ. ಟು ಸೆಕ್ಯೂರಿಟೀಸ್ ಪ್ರೀಮಿಯಂ 7,000. ಆ 7,000 ಸೆಕ್ಯೂರಿಟೀಸ್ ಪ್ರೀಮಿಯಂ ಅಮೌಂಟಲ್ಲಿ ಇತ್ತು, ಅಕೌಂಟಲ್ಲಿ ಇತ್ತು. ಉಳಿದದ್ದು ನಮಗೆ 3,000 ಅಮೌಂಟ್ ಬೇಕು, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೇವೆ. ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಬೇಕಾದಷ್ಟು ಅಮೌಂಟ್ ಇದ್ದರೆ ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದನೇ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಅಮೌಂಟ್ ಅವೈಲೇಬಲ್ ಇನ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಈಸ್ ಇನ್ಸಫಿಷಿಯಂಟ್ ಟು ಪ್ರೊವೈಡ್ ಫಾರ್ ದ ಟೋಟಲ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ದ ರಿಮೈನಿಂಗ್ ಬ್ಯಾಲೆನ್ಸ್ ವಿ ವಿಲ್ ಪ್ರೊವೈಡ್ ಔಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಥರ್ಡ್ ಎಂಟ್ರಿ ಫಾರ್ ಕ್ರಿಯೇಷನ್ ಆಫ್ CRR. ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ವರ್ಕಿಂಗ್ ನೋಟ್ ಕೊಟ್ಟಿದ್ದೇವೆ, ಎಷ್ಟು CRR ನಾವು ಕ್ರಿಯೇಟ್ ಮಾಡಿದ್ದೇವೆ. ಸೊ ಟೋಟಲ್ 30,000 ಅಮೌಂಟ್ ಇದು CRR ಕ್ರಿಯೇಟ್ ಮಾಡಿದ್ದೇವೆ. ದ ಎಂಟ್ರಿ ವಿಲ್ ಬಿ, ಆ್ಯಂಡ್ ದಟ್ CRR ಈಸ್
ಕ್ರಿಯೇಟೆಡ್ ಎಲ್ಲಿಂದ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಬಂದಿದೆ. ದ ಎಂಟ್ರಿ ವಿಲ್ ಬಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೇವೆ ಆ್ಯಂಡ್ ದ ಎಂಟ್ರಿ ವಿಲ್ ಬಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟರ್ ಟು CRR ಅಕೌಂಟ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಮಾತ್ರ ಇದೆ. ಸಪೋಸ್ ಪಾರ್ಟ್ ಆಫ್ ದ ಅಮೌಂಟ್ ಇಫ್ ಇಟ್ ಈಸ್ ಪ್ರೊವೈಡೆಡ್ ಔಟ್ ಆಫ್ ರಿಸರ್ವ್ ಫಂಡ್, ಆಗ ಎಂಟ್ರಿ ಏನಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟರ್, ರಿಸರ್ವ್ ಫಂಡ್ ಅಕೌಂಟ್ ಡೆಟರ್ ಟು CRR ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಕ್ಯಾಪಿಟಲ್ and for transfer of premium on redemption of preference shares to shareholders account. ಶೇರ್ ಕ್ಯಾಪಿಟಲ್ ಮತ್ತು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡೋದು. ಎಂಟ್ರಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟರ್ ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಟೋಟಲ್ capital to be redeemed is 1 lakh rupees, 5,000 shares of rupees 20 each. So those shares were redeemed at a premium of 10%. So 10,000 premium should be provided, and therefore the total amount to be transferred to preference shareholders account is 1,10,000. And the last entry for the final settlement made to redeemable preference share holders. So final settlement ಮಾಡುವಾಗ ಏನಾಗುತ್ತೆ, cash goes out of the business, so therefore we will give credit to bank account and the debit will be given to preference share holders account. Preference share redeemable preference share holders account debtor to bank account. Total 1,10,000 rupees will be provided. Just ಇನ್ನೊಂದು ಸರಿ ನೋಡಿ entry. First entry for the fresh issue of shares. ಶೇರ್ಸನ್ನು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ. ಸೊ ಪ್ರೀಮಿಯಮ್ಗೆ ಸಪ್ರೇಟಾಗಿ ನಾವು ಪ್ರೊವಿಷನ್ ಕೊಡಬೇಕಿಲ್ಲಿ. ಸೆಕೆಂಡ್ ಎಂಟ್ರಿ ರಿಡಮ್ಷನನ್ನು ಪ್ರೀಮಿಯಮಲ್ಲಿ ಮಾಡಿದ್ದಾರೆ. ಸೊ ಆ ಪ್ರೀಮಿಯಮ್ ಅಮೌಂಟನ್ನು ಎಲ್ಲಿಂದ ಎಲ್ಲ ಕೊಟ್ಟಿದ್ದಾರೆ ಅಂಥೇಳಿ. ಥರ್ಡ್ ಎಂಟ್ರಿ CRR ಕ್ರಿಯೇಷನ್ ಮಾಡೋದಕ್ಕೆ. ಫೋರ್ತ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರೀಮಿಯಮ್ ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಆ್ಯಂಡ್ ಲಾಸ್ಟ್ ಎಂಟ್ರಿ ಫಾರ್ ದ ಫೈನಲ್ ಸೆಟಲ್ಮೆಂಟ್ ಮೇಡ್ ಟು redeemable preference share holders.